ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕು ಬಾಗಲಕೋಟೆಯಲ್ಲಿ ಅದೇ ಇಲ್ಲೋ ಅನ್ನೋ ನಾನು ಡಿ ಸಿ ಮೇಡಮ್ ಅವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸ್ವತಃ ದೊಡ್ಡನಗೌಡರು ನಮಗೆಲ್ಲ ಜನಪ್ರತಿನಿಧಿ ಕರ್ಕೊಂಡು ಕಳಿಸಿ 1.5 ವರ್ಷದಿಂದ ಟ್ಯಾಂಕ್ ಸಂಬಂಧ ಟ್ಯಾಂಕ್ ಬಂದಾಗೈತೆ. ಟ್ಯಾಂಕ್ ಚಾಲು ಆದ್ರೆ 22 ಡಿವಿಷನ್ಗೆ ನೀರು ಪುರವಠೆ ಆಗುತ್ತಾ, ಹಳೆ ಊರ್ದು ಅದು ಒಂದು ಸಮಸ್ಯೆ ಹೋಗುತ್ತೆ ಅಂತಂದು 11 ಸಾರಿ ಹೋಗಿ ನಾವು ಭೇಟಿಯಾಗಿ ಬಂದೀವಿ. ಒಮ್ಮೆಲ್ಲ 2 ಸರ್ತಿಲ್ಲ, ಅವರು 4 ಸರಿ ಬಂದಾರ. ನಾವೆಲ್ಲ ಸದಸ್ಯರು ಕೂಡಿ 6 ಸರಿ ಹೋಗೀವಿ. ನಮ್ಗೇನು ಮಾಡಲಿ, ಅಲ್ಲಿ ಕಟ್ಟರ ಮಾಡಲಿ ರಿಜೆಕ್ಟರ್ ಮಾಡಲಿ, ಸರ್ಕಾರದ ಸೂಚನೆ ಪ್ರಕಾರ ಡಿ ಸಿ ಅವರು ಈ ತಾಲೂಕಿನ ನಮಗೆ ಹೆಮ್ಮೆ ಇತ್ತು. ಒಬ್ಬರು ಹೆಣ್ಮಗಳು ಬಂದಾಳಂದ್ರೆ ತಾಯಿ ಸ್ವರೂಪ ಅಂತ ಕೇಸಿ ಇವತ್ತಿನ ದಿವಸ ಸರ್ಕಾರ ನೀರಿನ ಸಂಬಂಧ ಏನು ಬೇಕಾದ ಮಾಡ್ರಿ ಅಂತಂದು ಆದೇಶ ಕೊಟ್ಟಾರ. ಇವತ್ತಿನ ದಿವಸ ಅವರು ಪೇಪರ್ ಕೊಡ್ತಾರ, ನೀರಿಂದ ಎಲ್ಲಿ ತೊಂದರೆ ಆಗ್ಬಾರ್ದು ಅಂತಂದು. ಇಲ್ಕಲ್ಲಿಗೆ ಕಾಣುತ್ತಾ ಇಲ್ಲ, ಗೊತ್ತಿಲ್ಲ ಅವ್ರಿಗೆ. ನಾವು ಸ್ವತಃ ಮತ್ತು ಜನಪ್ರತಿನಿಧಿಗಳು ಮತ್ತು ಪಬ್ಲಿಕ್ಕು ಮತ್ತು ಈಗ ಮಾಜಿ ಶಾಸಕರಾದ ದೊಡ್ಡನಗೌಡರು ಸತೆ 4 ಸರಿ ಹೋಗಿದ್ರು, ನಾವು ಒಂದು 6 ಸರಿ ಹೋಗಿವಿ. ಜನಪ್ರತಿನಿಧಿ ಒಂದು 2 ಸರಿ ಹೋಗಿ ಎಲ್ಲವೂ ಕೊಟ್ಟಿದ್ದು ಡಾಕ್ಯುಮೆಂಟ್ಸ್ ಅದಾವ. ದಿವಸ ಪೇಪರ್ಗೆ ಜಿಲ್ಲಾಧಿಕಾರಿಗಳು ನೀರಿನ ತೊಂದರೆ ಎಲ್ಲೇ ಆಗ್ಬೇಡ ನೋಡ್ಕೊ ಅಂತ ಹೇಳ್ತಾರೆ. ಇಲ್ಕಲ್ಲಿಗೆ ಬಿಟ್ಟಿದ್ದಂಗೆ ಕಾಣುತ್ತಾ ಆದೇಶ. ಅದಕ್ಕೆ ಈ ಒಂದು ಮುಖಾಂತರ ಆ ಡಿ ಸಿ ಮೇಡಮರಿಗೆ ಬಾಗಲಕೋಟೆ ಜಿಲ್ಲೆಯನ್ನು ಹುನಗುಂದ ತಾಲೂಕು ಬಾಗಲಕೋಟೆ ಜಿಲ್ಲೆ ಐತೋ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ 1.5 ವರ್ಷ ಆಯ್ತು ಒಂದು ಕೆಲಸ, ಆ ಟ್ಯಾಂಕು ಮಾಡು ಅಂತ ಹೇಳವಲ್ರು, ಕ್ಯಾನ್ಸಲ್ ಮಾಡಂತ ಹೇಳವಲ್ರು. ಯಾವುದಾರ ಮಾಡಲಿ ಕ್ಯಾನ್ಸಲ್ ಮಾಡಿರಿ, ಅದಕ್ಕೆಲ್ಲ ಗಟ್ಟಿರ್ತಾರೆ ಜನರು. ಯಾಕಂದ್ರೆ ಇವತ್ತಿನ ದಿವಸ ಸರ್ಕಾರ ಸದ್ಯ ಮೊದಲು ಮಾಡಿ ಎಷ್ಟೋ ದೂರದ್ದು ಇದ್ರಪ್ಪ ಅಂದ್ರೆ ನೀರು ಮೊದಲು ಕೊಡ್ರಿ, ಮೂಲಭೂತ ಸೌಕರ್ಯ ಇಲ್ಲ ಒಂದಾದಂಥ ನೀವು ಊಟ ಕೊಡಲಿ ಅಂತ ಚಿಂತಿಲ್ಲ, ನೀರು ಕೊಡ್ರಿ ನಮ್ಗೆ ಅಂತಾನೆ. ಮೊನ್ನೆ ಅಲಂಪುರ್ಲಿದ್ದ 20 ದಿವಸ ಹಿಂದೂ ಮಂದಿದು ಯುಗಾದಿ ಹಬ್ಬ, ರಂಜಾನ್ ಹಬ್ಬ, ಅಲ್ಪಸಂಖ್ಯಾತರದ ರಂಜಾನ್ ಹಬ್ಬ, ಈ ಹಬ್ಬದಲ್ಲಿ ನೀರು ಕೊಡಲಿಲ್ಲ ನಗರಸಭೆದವರು. ಅದಕ್ಕೆ ಅದು ಡಿ ಸಿ ಮೇಡಮ್ ಅವ್ರಿಗೆ ಗುರ್ತೈತೋ ಇಲ್ಲ ಗೊತ್ತಿಲ್ಲ. 1 ತಿಂಗಳಿಂದ ನಮ್ಮಲ್ಲಿ ನೀರು ಸರಿಯಾಗಿ ಬರವಲ್ರು. ನಾವೊಮ್ಮೆ ಟ್ಯಾಂಕಿನ ಬಗ್ಗೆ ಸ್ಟ್ರೈಕ್ ಮಾಡ್ತೀವಿ ಅಂದಾಗ ಅಂತ 10ಕ್ಕೆ ಹೋಗಿ ಕುಂತೀವಿ, 11ವರೆಗೆ ಒಂದು ಸಮಿತಿ ರಚನೆ ಮಾಡಿ ಕಳಿಸಿವಿ ಅಂತ ಹೇಳಿದರು. ಅಂದ್ರೆ ಸ್ಟ್ರೈಕ್ ಮಾಡಿದ್ರೆ ಅಷ್ಟೇ ಎತ್ತೊತ್ತಿಗೆ ಕಾಣ್ತಾರೆ ಅವರು ಡಿ ಸಿ ಮೇಡಮ್ ಅವರು. ಇವತ್ತಿನ ದಿವಸ ಇಲ್ಕಲ್ಲಿನ ಪರಿಸ್ಥಿತಿ ಏನೈತಿ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಒಂದು ಯಾವುದಾರ ಕೆಲಸ ಮಾಡಿದ್ರೆ ಅವರು ಏನಾಗುತ್ತೋ ಗೊತ್ತಿಲ್ಲ. ಒಂದು ಆರ್ಡ್ರ್ ಮಾಡಲಿ, ಅವರು ಕ್ಯಾನ್ಸಲ್ ಮಾಡಿರಿ, ನಮಗೇನು ಆಗ್ಬೇಕಾಗಿಲ್ಲ, ಜನರಿಗೆ ತೊಂದರೆ ಆಗುತ್ತಾ. ಅದು ಮಾಜಿ ಶಾಸಕರಾದಂಥ ದೊಡ್ಡನಗೌಡರಿಗೆ ತೊಂದರೆ ಆಗೋಲ್ಲ, ಯಾರಿಗೂ ತೊಂದರೆ ಆಗೋಲ್ಲ, ಇದ್ದಂಥ ಪಬ್ಲಿಕ್ ತೊಂದರೆ ಆಗುತ್ತಾ. ಅವರು ಏನು ಪಬ್ಲಿಕ್ ನೋಡ್ತಾರೋ ಏನು ಅಥವಾ ತಮ್ಮ ಒಂದು ರೂಲ್ ನೋಡ್ತಾರೋ ಗೊತ್ತಾಗೋದು ನಮ್ಗೆ. ಅವರು ಕ್ಯಾನ್ಸಲ್ ಮಾಡೋಕ್ಕೆ ಕಾರಣನೇ ಇಲ್ಲ. ಯಾವುದೋ ಒಂದು ಮಾಡಲಿ ಬಿಟ್ಟರೆ ಬಿಡಲಿ. ಯಾಕಂದ್ರೆ ನಾವು ಫಸ್ಟ್ ಟೈಮ್ ಹೋದಾಗ ಸ್ವತಃ ದೊಡ್ಡನಗೌಡ ಹೋದಾಗ ಯಾರು ಈ ವೀಣಾ AW ಅಂತ ಕೇಳಿಸಿ ವಾಟರ್ ಸಪ್ಲೈ ಇಂಜಿನಿಯರ್ ವೀಣಾ AW ಅಂತ ಕರೆಸಿದ್ರು. ಏನಾಗಿತ್ತಮ್ಮ ಅಂತ ಕೇಳಿದ್ರು. ಇಲ್ಲರಿ ಅಲ್ಲೇ 40-50 ಲಕ್ಷ ರೂಪಾಯಿ ಪೇಮೆಂಟ್ ಆಗೈತೆ, ನಾವು ಸ್ಲಿಪ್ ಕೊಟ್ವಿ 70 ಲಕ್ಷ ರೂಪಾಯಿ ಪೇಮೆಂಟ್ ಆಗೈತೆ ಅಂತದ್ದು. ಆದ್ರೆ ಅದು ದುಡ್ಡು ಯಾರು ತುಂಬ್ತಾರಂತ ನಾವು ಅಂತ ಅವತ್ತ ನಮ್ಗೆ ಭರವಸೆ ಬಂತು, ಭಾಳ ಮಾಡ್ತಾರಂಥದ್ದು. 1.5 ವರ್ಷ ಆಯ್ತು ಇವತ್ತಿಗೆ ಕೊಟ್ಟು ಆ ಟ್ಯಾಂಕ್ ಕಿತ್ತೇನು ಒಗಿಬೇಕು, ಇಲ್ಲಾಂದ್ರೆ ಮಾಡ್ಬೇಕಂತೂ ಈ ತಮ್ಮ ಮಾಧ್ಯಮದ ಮೂಲಕ. ಯಾಕಂದ್ರೆ ನಾವೆಲ್ಲ ಹೋಗಿ ಸ್ವತಃ ಮುಖತ ಭೇಟಿ ಹಾಕಿಸಿ ನಾವು ಮಾಧ್ಯಮದ ಮೂಲಕ ಇವತ್ತಿನ ದಿವಸ ಕೇಳ್ತೀನಿ ಡಿ ಸಿ ಮೇಡಮ್ ಅವ್ರಿಗೆ, ಆರ್ಡ್ರೇ ಮಾಡಲಿ ಇಲ್ಲ ಕಿತ್ತಕ ಆರ್ಡ್ರ್ ಮಾಡಲಿ, ಅದು ಅವ್ರಿಗೆ ಬಿಟ್ಟಿದೆ. ಯಾಕಂದ್ರೆ ಜಿಲ್ಲೆ ತಾಯಿ ಸ್ವರೂಪರಾದಂಥ ಮತ್ತು ಹೆಣ್ಮಕ್ಳಿಗೆ ಎಷ್ಟು ತ್ರಾಸ ಐತಂತ ನೀರಿಂದು ಇವತ್ತಿನ ದಿವಸ ತಾವು ನೋಡಿದುಕೊಂಡು ಗೊತ್ತಾಗುತ್ತಾ. ಅಲಂಪುರಪೇಟೆ ಹೆಣ್ಮಕ್ಳು ಬಂದ್ಕೇಸಿ ನಮಗೇನು ಕೊಡಬೇಡ್ರಿ, ನೀರು ಕೊಡ್ರಿ ಇಲ್ಲ ವಿಷ ಕೊಡ್ರಿ ಅಂತ ನಮ್ಮ ಮನೆ ನಗರಸಭೆ ಬಂದು ಕೂತಿದ್ರು. ಈ ನಗರಸಭೆ ಅವ್ರ ವ್ಯಾಪ್ತಿಗೆ ಬರ್ತೋ ಇಲ್ಲ ಗೊತ್ತಿಲ್ಲ. ಮತ್ತು ಈ ಮೊದಲು 4ನೇ ವಾರ್ಡಿನ ಎಲ್ಲ ಒಂದು 400-500 ಜನಸಂಖ್ಯೆ ಕೂಡ್ಕೇಸಿ ದೊಡ್ಡನಗೌಡರ ನೇತೃತ್ವದಲ್ಲಿ ಹೋಗಿ ಅವತ್ತಿನ ದಿವಸ ಮನವಿ ಕೊಟ್ಟು ಬಂದ್ವಿ. ಇಲ್ಲ ಆಯಿತು ನಾವು ಸರ್ಕಾರ ಕಳಿಸ್ತೀವಿ ಅಂತ ಹೇಳೋದು. ಇವತ್ತಿಲ್ದು ಏನೂ ಇಲ್ಲ. ಅದಕ್ಕೆ ಈ ಒಂದು ಬವಣೆ ಅವ್ರಿಗೆ ಗೊತ್ತಾಗುತ್ತೋ ಇಲ್ಲೋ, ಅಥವಾ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ತಾಲೂಕು ಐತೋ ಇಲ್ಲೋ ಸ್ವಲ್ಪ ತಿಳಿಸಿದ್ರು ಒಳ್ಳೇದಂತ ಇವತ್ತಿನ ದಿವಸ ನಿಮ್ಮ ಮಾಧ್ಯಮದ ಮೂಲಕ ಲಿಖಿತ ಮೂಲಕ ಕೊಟ್ವಿ, ಮೌಖಿಕವಾಗಿ ಹೇಳಿವಿ. ಮಾಜಿ ಶಾಸಕರು ಅದಕ್ಕೊಂದು 10 ಸರಿ ಮಾತಾಡ್ಯಾರ. ನೋಡ್ರಿ ಮೇಡಮರ ಅದು ಸ್ವಲ್ಪ ಮಾಡ್ರಿ ಅಂತ ಕೇಳಿಸಿ 10 ಸರಿ ಹೇಳ್ಯಾರ. ಒಂದು 20-25 ವಾರ್ಡ್ಗೆ ಆ ನೀರು ಪುರವಠೆ ಆಗೋದಂಥದ್ದು ಇವತ್ತಿನ ದಿವಸ
ಕೆಲಸವನ್ನು ಬಂದ್ ಮಾಡ್ಕೊಂತಾರ. ಅವತ್ತಿನ ದಿವಸ ಇವತ್ತು ಯಾವುದ್ರ ಮೇಲೆ, ಯಾಕಂದ್ರೆ ಡಿ ಸಿ ಮೇಡಮ್ ನಮ್ಮ ತಾಲೂಕು ಆಡಳಿತ ದೃಷ್ಟಿಯಿಂದ ಅವರು ಬೇಕಾದ ಮಾಡ್ಬೋದು. ಆದರೆ ಯಾಕೆ ಮಾಡೋಲ್ರು, ಏನು ಇಲ್ಕಲ್ ಜನತೆ ಅಲ್ಲೇ ಹಾಳು ಬಾಯಿ ಬೀಳಿ ಅಂತಾರೋ ಗೊತ್ತಿಲ್ಲ, ಅಥವಾ ಸತ್ತು ಹೋಲ್ ಅಂತ ಗೊತ್ತಿಲ್ಲ. ನನಗನ್ಸಿಬಿಟ್ಟಿಗೆ ಅವರು ಆ ರೀತಿ ತಿಳಿದಿರಬೇಕು. ಯಾಕಂದ್ರೆ ಗೊತ್ತೈತೆ ಅವ್ರಿಗೂ, ಉಪವಾಸ ಇದ್ರೆ 10 ದಿವಸ ಇರ್ತಾರೆ ಮನುಷ್ಯ, ಒಂದು ದಿವಸ ನೀರಿಲ್ಲ, 1 ತಾಸಿಲ್ಲ ಯಾರೂ ಇರಾಗಲ್ಲ. ಇಂಥ ಹೊತ್ತಿನ ಅದು ಅವರು ನೀರಿನ ಒಂದು ಏನೂ ತೊಗೊಳಲ್ಲ ಅಂದ್ರೆ ಇಲ್ಲಿ ಬಂದು ಸ್ವಲ್ಪ ಕೇಳಿ ಎಲ್ಲ ಕಡೆ ಅಡ್ಡಾಡಲಿ ಅಂದ್ರೆ ಗುರ್ತಾಗತ್ತೆ ಅವ್ರಿಗೆ. ಅಲ್ಲೇ ಕುಂತು ಯಾರಾದ್ರೂ ಅಧಿಕಾರಿಗಳು ಹೇಳಿ ಅಥವಾ ನಮ್ಮಂತರ ಯಾರೋ ಹೋಗಿ ಹೇಳಿದ್ರೆ ಅವ್ರಿಗೆ ಗುರ್ತಾಗಲ್ಲ. ಇಲ್ಲಿ ಸ್ವತಃ ಬಂದು ಅಡ್ಡಾಡಿದ್ರೆ ಅವ್ರಿಗೆ ಗೊತ್ತಾಗ್ತಂತ ತಮ್ಮ ಮಾಧ್ಯಮದ ಮೂಲಕ ನಾನು ಅವರಲ್ಲಿ ವಿನಂತಿ ಹೇಳಿ ಮಾಡ್ಕೊಂತ ಹೇಳ್ತೀನಿ. 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೌದು ರೀ, 25 ಡಿವಿಷನ್ಗೆ ನೀರು ಬರ್ತದೆ. ಟೋಟಲ್ ಹಳೆ ಊರು ವಾರ್ಡ್ ನಂಬರ್ 2 ಕಚ್ಕೊಂಡ್ಕೇಸಿ, ವಾರ್ಡ್ ನಂಬರ್ 2 ಕಚ್ಕೊಂಡ್ಕೇಸಿ, ವಾರ್ಡ್ ನಂಬರ್ 2, 3, 4, 5, 6 ಅರ್ಧ ಬರುತ್ತೆ. ಅಂದ್ರೆ ಬಜಾರ್ ಒಂದು ಏನು ಬರ್ತದೆ, ಒಂದು ಸೈಡ್ ಬರುತ್ತೆ. ಅಂದ್ರೆ 6 ಡಿವಿಷನ್ನಲ್ಲಿ 1 ಡಿವಿಷನ್ನಲ್ಲಿ 3-4 ಇವು ಅದಾವ, ಡಿವಿಷನ್ ಅದಾವ ಒಂದು ವಾರ್ಡ್ನಲ್ಲಿ, ಹಳೆ ವಾರ್ಡ್ನಲ್ಲಿ. ಹಂಗೆ 6 3 ನೋಡಿ 20ರಿಂದ 22 ಡಿವಿಷನ್ ನೀರು ಬರ್ತಾವ ಅದಕ್ಕೆ. ಅದು ಒಂದೇ. ಈಗ ಮೊದಲು 10 ಲಕ್ಷ ಗ್ಯಾಲನ್ ಇತ್ತು. ಈಗ ನಮ್ಮ ದೊಡ್ಡನೂರು ಸಾಹೇಬ್ರು ಇದ್ದಾಗ 15 ಲಕ್ಷ ಗ್ಯಾಲನ್ ಮಾಡ್ಕೇಸಿ, 15 ಲಕ್ಷ ಲೀಟರ್ ಮಾಡ್ಕೇಸಿ 4,21,00,000 ರೂಪಾಯಿಕ ಇಲ್ರಿ, 4,21,00,000 ಆಗಿದ್ದು 50 ಲಕ್ಷ ರೂಪಾಯಿ ಮೇಂಟೆನೆನ್ಸ್ ಬಿಟ್ಕೇಸಿ ಅದನ್ನು ಎಸ್ಟಿಮೇಟು 3,71,00,000 ಆಗೈತೆ. ಆ ದುಡ್ಡು ಸದ್ಯ ನಮ್ಮ ನಗರಸಭೆ ಇತ್ತು. ಆ ದುಡ್ಡು ಸದ್ಯ ನಮ್ಮ ನಗರಸಭೆ ಇತ್ತು. ನಗರಸಭೆದೊಳಗೆ ವಾಟ್ಸಪ್ ಲೈನ್ ದುಡ್ಡಿತ್ತು ಬೆಂಗಳೂರಾಗ. ಹೋಗಿ 10 ಸರಿ ಹೋಗಿ ಆ ದುಡ್ಡು ತೊಗೊಂಬಂದು ವಾಟ್ಸಪ್ ಲೈನವರು ಆ ದುಡ್ಡಿದ್ರೆ ನಮಗೆ ದುಡ್ಡು ಬಂದರೆ ನಾವು ಇದು ಕಟ್ತೀವಿ, ಟೆಂಡರ್ ಕಟ್ತೀವಿ, ಕರೆಯಲ್ಲ ಅಂತ ಹೇಳಿದ್ರು. ಅವಾಗ ಮತ್ತೆ ಹೋಗಿ ಸಾಹೇಬ್ರಿಂದಲೇ ಒಂದು 6-7 ಕೋಟಿ ರೂಪಾಯಿ ರೊಕ್ಕ ಐತಿ ತರ 2-3 ಸತಿ KUW ವಾಟರ್ ಸಪ್ಲೈ ಬೋರ್ಡ್ಗೆ ಹೋಗಿಸಿ 4 ಕೋಟಿ ರೂಪಾಯಿ ಆ ಇವ್ರಿಗೆ ಟ್ರಾನ್ಸ್ಫರ್ ಮಾಡಿಸಿದ್ವಿ, ಈ ವಾಟರ್ ಸಪ್ಲೈ ಇಂಜಿನಿಯರ್ಗೆ. ಅವಾಗ ಟೆಂಡರ್ ಕರೆದ ಅದನ್ನು ಟೆಂಡರ್ ಆಗಿ ಇಷ್ಟೆಲ್ಲ ತ್ರಾಸು ತೊಗೊಂಡೇಸಿ ಇವತ್ತಿನ ದಿವಸ ಈಗ ಅವರು ಯಾರು ಏನು ಮಾಡ್ತಾರ ಗೊತ್ತಿಲ್ಲ, ಮಾಡೋಕ್ಕೆ ಯಾರ್ದು ಅಡ್ಡಿ ಇಲ್ಲ. ಕ್ರೀಡಾಂಗಣ ಮಾಡಲಿ, ಅದು ಬೇಕು ಇಲ್ಲ ಅಂತಲ್ಲ. ಕ್ರೀಡಾಂಗಣಕ್ಕೆ ಇದಕ್ಕೆ ಏನೂ ತೊಂದರೆ ಇಲ್ಲ. ಅದಕ್ಕೆ ದಯವಿಟ್ಟು DC ಮೇಡಮ್ ಇದಕ್ಕೆ ಏನೇ ತೋಲಿ, ವ್ಯತಿರಿಕ್ತ ತೋಲಿ, ಅನುಕೂಲ ತೋಲಿ, ಅದು ಅವ್ರಿಗೆ ಬಿಟ್ಕೊಟ್ಟು ವಿಷಯ. ನಾವು ಮನವಿ ಮಾಡ್ಕೊಳ್ಳೋ ಅಷ್ಟೇ ನಮ್ಮ ಕೆಲಸ. ನಮ್ಮ ಕೈಗಿತ್ತಪ್ಪ ಅಂದ್ರೆ ನಾವು ಏನು ಮಾಡಬೇಕು ಗೊತ್ತಾಕಿತ್ತು. ಆದರೆ ಇವತ್ತಿನ ದಿವಸ ಇಲ್ಕಲ್ ಜನರು ಹಳ್ಳಕೋಲಿ ಅಂತ ಅವರು ಒಂದು ಇವತ್ತು ನಡ್ಕೊಳ್ಳೋ ರೀತಿ ಈ ರೀತಿಯಾಗಿ ಇಲ್ಲಿ ಒಂದು 18ರಿಂದ 20 ಸಾವಿರ ಮಂದಿ ಜನ ನೀರಿಲ್ದ ಪರದಾಡಕತ್ತಾರ. ರಾತ್ರಿ ಬೆಳತಾನ ತುಂಬ್ತಾರ. ಇವತ್ತಿನ ದಿವಸ ಟ್ಯಾಂಕ್ ಆಯ್ತು ಅಂದ್ರೆ ಒಮ್ಮೆ ಟ್ಯಾಂಕ್ ಎರಿಸಿದ್ರು ಅಂದ್ರೆ ಅದು 8 ದಿವಸ ನಡೀತೈತಿ. ಮುಂದೆ ಟ್ಯಾಂಕು ನೀರು ಬರಲಿ ಬೀಳಿ 8 ದಿವಸ ಗಟ್ಟಲೆ ನಡೆದು ಜನಜೀವನ ಆಗ್ತಾಗತ್ತೆ. ನಮ್ಮಲ್ಲಿ ಇರೋರು ಎಲ್ಲರೂ ನೇಕಾರು ಮತ್ತು ಕೂಲಿಕಾರು. ಬೆಳತನ 2 ಗಂಟೆ ನೀರು ಬಿಡ್ತಾರ, 2 ಗಂಟೆ 5 ತನ ತುಂಬಿಸಿ ಬೆಳಿಗ್ಗೆ ಹೋಗ್ಬೇಕಾದ್ರೆ ಕೆಲ್ಸಕ್ಕೆ ಆಗಲ್ಲ. ಅವ್ರಿಗೆ ಕೂಲಿ ಮಾಡಕ್ಕೆ ಹೋಗ್ಲಿ, ನೇಕಾರಕ್ಕೆ ಹೋಗೋಕೆ ಆಗಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ದಿವಸ ಜಿಲ್ಲಾಡಳಿತ 1 ದಿವಸನೂ ಕಣ್ ತೆಗೆದು ನೋಡಿಲ್ಲ ನಮ್ಮ ಇಲ್ಕಲ್ ಬಗ್ಗೆ. ಅದಕ್ಕೆ ಇಲ್ಕಲ್ ಬಾಗಲಕೋಟೆ ಜಿಲ್ಲೆಯಲ್ಲಿ ಐತೋ ಇಲ್ಲೋ ಗೊತ್ತಾಗೋದು. ಮೊನ್ನೆ ಈಗ ಒಂದು 25 ಇಲ್ಕಲ್ ತಾಲೂಕು ಹೇಳಿದ್ರಿ, ಅಲ್ಲ ಹುಣಗುಂದ ತಾಲೂಕ. ಅಲ್ಲ ಮುಂದೆ ನಮ್ದು ಹೆಂಗಾರೆ ಬ್ಯಾರ್ನೇ ಆಗುತ್ತಲ್ರಿ ಈಗ ಅಜ್ಜ, ನಮ್ದು ಹೆಂಗಾರೆ ಬ್ಯಾರ್ನೇ ಆಗುತ್ತಲ್ಲ. ಮುಂದಿನ ನಡೆ ನಾವು ಮೊನ್ನೆ ಮತ್ತೆ 15 ದಿವಸ ಹೋಗಿ ಮನವಿ ಕೊಟ್ಟು ಬಂದ್ವಿ. ಮುಂದಿನ ನಡೆ ನಮ್ದು ಹೋರಾಟ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.